ಕಾಲಿಗೆ ಬೇಕಿದ್ದರೂ ಬೀಳುತ್ತೇನೆ ಎಂದ ನಿತೀಶ್. ಬಹಿರಂಗ ಸಭೆಯಲ್ಲಿ ಸಿಎಂ ನಿತೀಶ್ ಕುಮಾರ್ ಹೇಳಿಕೆ. ನಿಮ್ಮ ಕಾಲಿಗೆ ಬೇಕಿದ್ದರೂ ಬೀಳುತ್ತೇನೆ, ರಸ್ತೆ ಪೂರ್ಣಗೊಳಿಸಿ. ಪರಿಪರಿಯಾಗಿ ಬೇಡಿಕೊಂಡ ಬಿಹಾರ ಸಿಎಂ ನಿತೀಶ್ ಕುಮಾರ್. ರಸ್ತೆ ನಿರ್ಮಾಣ ಯೋಜನೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಖಾಸಗಿ ಕಂಪನಿ ಪ್ರತಿನಿಧಿಗೆ ನಿತೀಶ್ ಮನವಿ. ನಿರ್ಮಾಣ ಯೋಜನೆಯನ್ನು ವೇಗಗೊಳಿಸಿ ಎಂದು ಬೇಡಿದ ಸಿಎಂ. ಬೇಕಿದ್ದರೆ ನಿಮ್ಮ ಕಾಲು ಹಿಡಿಯುತ್ತೇನೆ ಎಂದು ಬೇಡಿಕೊಂಡ ನಿತೀಶ್. ಜೆಪಿ ಗಂಗಾಪತ್ ಕಾರ್ಯಕ್ರಮದಲ್ಲಿ ಪರಿಪರಿಯಾಗಿ ಬೇಡಿದ ಸಿಎಂ. ನಿಮ್ಮ ಕಾಲಿಗೆ ಬೇಕಿದ್ದರೂ ಬೀಳುತ್ತೇನೆ. ಬಹಿರಂಗ ಸಭೆಯಲ್ಲಿ ಸಿಎಂ ನಿತೀಶ್ ಕುಮಾರ್ ಹೇಳಿಕೆ ನೀಡಿದ್ದಾರೆ. ನಿಮ್ಮ ಕಾಲಿಗೆ ಬೇಕಾದರೂ ಬೀಳುತ್ತೇನೆ, ರಸ್ತೆ ಪೂರ್ಣಗೊಳಿಸಿ ಎಂದು ಕೇಳಿಕೊಂಡಿದ್ದಾರೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ. ರಸ್ತೆ ನಿರ್ಮಾಣ ಯೋಜನೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಎಂದಿದ್ದಾರೆ. ಪೂರ್ಣಗೊಳಿಸುವಂತೆ ಖಾಸಗಿ ಕಂಪನಿ ಪ್ರತಿನಿಧಿಗೆ ನಿತೀಶ್ ಮನವಿ ಮಾಡಿಕೊಂಡಿದ್ದಾರೆ. ಸಿಎಂ ನಿತೀಶ್ ಕುಮಾರ್ ನಿರ್ಮಾಣ ಯೋಜನೆಯನ್ನು ವೇಗಗೊಳಿಸಿ ಎಂದು ಬೇಡಿಕೊಂಡಿದ್ದಾರೆ. ಬೇಕಿದ್ದರೆ ನಿಮ್ಮ ಕಾಲು ಹಿಡಿಯುತ್ತೇನೆ ಎಂದು ಬೇಡಿಕೊಂಡಿದ್ದಾರೆ. ಸಿಎಂ ನಿತೀಶ್ ಜೆಪಿ ಗಂಗಾಪತ್ ಕಾರ್ಯಕ್ರಮದಲ್ಲಿ ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ. इस साल करवा जब कर दीजिएगा तो इतना बढ़िया रहेगा कि लोग यहाँ समझ जाएगा। अब रास्ते में थोड़ा ठीक नहीं, यहाँ से जो बना रहे हैं, जो आपको बना देंगे कि आगे जाएंगे बख्तियार और उसके बाद जाएंगे आगे पिकामा तक। पिकामा में गंगा नदी पर सबसे पहला ब्रिज बना पूरे बिहार में एक ही बार पहला बार बना। जब हम लोग का उम्र क्या था, हम लोग स्कूल में पढ़ते थे, हमारे पिताजी सब तब लिखवाए थे। आज तक उसका एक क्या है वास्तविक की बात है। बात ऊपर गया इसीलिए वहां तक जाए, इधर तक द्वारा तक जी कितना सुविधा जाएगा। तो फिर वाले नॉर्थ देखिए तो बीच में जाएगा, उसको फायदा अभी फायदा। अरे कैसे कर रहे हो रात तिलक बताओ। ये लगा ऑडियो का लेगा, ऑडियो नहीं ले रहा था, ऑडियो ले रहा है।